ನಮಸ್ಕಾರ ರೀ, ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಗರಿ ಆದಂಥ ದೋಸೆನ ಯಾವ ತೆರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಜಾಸ್ತಿ ಏನು ಸಾಮಾನು ಬೇಕಾಗಂಗಿಲ್ಲ ರೀ, ಆದ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಯಾಕಂದ್ರೆ ಇವಾಗ ಎಲ್ಲರ ಮನೆಯಲ್ಲೂ ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಇದ್ದೇ ಇರ್ತಾವೆ ರೀ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಆವಾಗ ಈ ತೆರನಾದಂತಹ ಗರಿ ಆದಂತಹ ದೋಸೆ, ಪಡ್ಡು, ಉತ್ತಪ್ಪ ಈ ಥರನಾಗಿ ಮಾಡ್ಕೊಂಡು ತಿಂದರೆ ಖುಷಿಯಾಗುತ್ತೆ. ಹಾಗೂ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ನಾನಿಲ್ಲಿ 3 ಗ್ಲಾಸ್ನಷ್ಟು ರೇಷನ್ ಅಕ್ಕಿನ ತೊಗೊಂಡೇನಿ ರೀ. ರೇಷನ್ ಅಕ್ಕಿ ತೊಗೊಂಡು ಅದಕ್ಕೆ ರೀ ನಾನು 1 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ಹಾಕ್ಕೊಳತ್ತೇನೆ ರೀ. ನೀವು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ಚಿಕ್ಕದು ದೊಡ್ಡದು ಈ ಥರನಾಗಿ ಮಾಡ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ತೊಗೊಂಡೀನಿ ರೀ. ಅರ್ಧ ಗ್ಲಾಸ್ನಷ್ಟು ಹೆಸರು ಬೇಳೆನ ಹಾಕ್ಕೊಳತ್ತೀನಿ ರೀ. ಮತ್ತು ಅರ್ಧ ಗ್ಲಾಸ್ನಷ್ಟು ತೊಗರಿ ಬೇಳೆನ ಹಾಕ್ಕೊಳತ್ತೇನೆ ರೀ. ಎಲ್ಲನೂ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲನೂ ಸ್ವಚ್ಛವಾಗಿ ತೊಳ್ಕೊಬೇಕು ರೀ. ಯಾಕಂದ್ರೆ ರೇಷನ್ ಅಕ್ಕಿ ಕಲರ್ ಒಂಚೂರು ಕಪ್ಪಿರ್ತಾವೆ ರೀ. ನಾರ್ಮಲ್ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ರೀ, ಆ ಅಕ್ಕಿಗಿಂತ ಅದಕ್ಕೊಂದು 2-3 ಸಾರಿ ಸ್ವಚ್ಛವಾಗಿ ತೊಳ್ಕೊಬೇಕು ರೀ. ತೊಳ್ಕೊಂಡು ನೆನೆಯೋಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರನ್ನು ಹಾಕಿ ಅಂದರೆ ಸಂಜೆವರೆಗೂ ಇಟ್ಕೋಬೇಕು ರೀ. ನಾನಿಲ್ಲಿ ಸಂಜೆ 6 ಗಂಟೆಗೆ ರುಬ್ಕೊಳತ್ತಿದ್ದೀನಿ ರೀ. ಹಾಕಿದ್ದು ನಾನು 11 ಗಂಟೆಗೆ ಹಾಕಿದ್ದೀನಿ ರೀ. ಇವಾಗ ನಾನು ನೀರನ್ನೆಲ್ಲ ಬಸ್ಕೊಂಡು ಸ್ವಲ್ಪನ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಳತ್ತೀನಿ ರೀ. ನಾವು ಎಲ್ಲನೂ ಸಪ್ರೇಟಾಗಿ ನೆನೆಸ್ಕೋಬೇಕಂತ ಏನಿಲ್ಲ ರೀ. ಹೆಂಗಾದ್ರೂ ಒಂದೇ ಸವನಾಗಿ ನೆನಿತಾವ್ರಿ, ಸೇಮ ಬರುತ್ತೆ ರೀ. ಅದಕ್ಕೋಸ್ಕರ ನಾನು ಎಲ್ಲ ಒಂದೇ ಪಾತ್ರೆ ಒಳಗೆ ನೆನೆಸ್ಕೊಂಡ್ರಿ. ಇವಾಗ ನೋಡಿರಿ ಎಲ್ಲನೂ ರುಬ್ಕೊಂಡೇನಿ ರೀ. ಇನ್ನೊಂದು ಸ್ವಲ್ಪ ಇತ್ತು, ಪೂರ್ತಿಯಾಗಿ ನೈಸಾಗಿ ರುಬ್ಕೋಬೇಕ್ರಿ. ಆಮೇಲೆ ನಾನಿಲ್ಲಿ ಉಳಿದಿರುವಂತಹ ಅನ್ನನ 1 ಬಟ್ಲಷ್ಟು ಹಾಕ್ಕೊಳತ್ತೀನಿ ರೀ. ಅನ್ನ ಅಥವಾ ಅವಲಕ್ಕಿನೂ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಅನ್ನನ ಹಾಕ್ಕೊಳತ್ತೀನಿ ರೀ. ಅನ್ನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವಂತ ಹೇಳ್ರಿ. ಅವಲಕ್ಕಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಹೊತ್ತುತ್ತಾವ್ರಿ ಅವು. ಅದಕ್ಕಾಗಿ ಅವಲಕ್ಕಿ ಬದಲಿಗೆ ನಾನು ಅನ್ನನ ಯೂಸ್ ಮಾಡ್ತೀನಿ ರೀ. ಅದನ್ನು ಸಹಿತ ನೈಸಾಗಿ ಪೂರ್ತಿ ನಾವೇನು ಸ್ಮೂತಾಗಿ ರುಬ್ಕೊಂಡು ಬರ್ಬೇಕು ರೀ. ಅದನ್ನು ಅದರೊಳಗೇ ಹಾಕಿ ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದರೆ ನಾವು ಎಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೇವಲ್ಲ ರೀ, ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೀ. ನಾವು ಹುಳಿ ಬರುತ್ತೆ ಅಂತ ಕರಿತೀವಿ ರೀ. ನೀವೇನಂತೀರಿ ನೋಡಿರಿ. ಎಲ್ಲನೂ ಒಮ್ಮೆ ಚೆಂದ ನಮಗೆ ಚಮಚೆಯಿಂದ ಗರ ಅಂಥೇಳಿ ತಿರುಗಿಸ್ಕೋಬೇಕು ರೀ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ರಾತ್ರಿನ ಹಾಕಿಟ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ನಾನಿಲ್ಲಿ ಯಾವುದೇ ಥರನಾದಂಥ ಸೋಡಾನ ಯೂಸ್ ಮಾಡೋಂಗಿಲ್ಲ. ಇದು ಒಂದಕ್ಕೆ ಅಲ್ರಿ, ನಾವು ಯಾವುದೇ ಅಡುಗೆ ಮಾಡಿದ್ರೂ ಜಾಸ್ತಿಯಾಗಿ ಸೋಡಾನ ಯೂಸ್ ಮಾಡಲ್ಲ. ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂಥೇಳಿ ಇವಾಗ ಪೂರ್ತಿಯಾಗಿ ಚಮಚದಿಂದ ಗರ ಅಂಥೇಳಿ ಎಲ್ಲನೂ ಒಮ್ಮೆ ಚೆಂದ ನಮಗೆ ಮಿಕ್ಸ್ ಮಾಡಿ ಅದನ್ನು ಪ್ಲೇಟ್ ಮುಚ್ಚಿ ಇಟ್ಟು ಅಂದರೆ ಬೆಳಿಗ್ಗೆ ನಾವು ಮುಚ್ಚಿರುವಂಥ ಪ್ಲೇಟ್ ಸಹಿತ ಅದ್ರ ಮೇಲೆ ನಿಲ್ಲಂಗಿಲ್ಲ ರೀ. ಅಷ್ಟು ಹುಳಿ ಬಂದಿರುತ್ತೆ ರೀ. ಈಗಲೂ ಹುಳಿ ಅಷ್ಟೇ ಬಂದಿತ್ತು ರೀ. ಈ ಥರ ಹುಳಿ ಬಂತಂದ್ರೆ ನಮಗೆ ಹೆಣ್ಮಕ್ಳಿಗೆ ಖುಷಿ ಅಲ್ರಿ. ನೋಡಿರಿ, ಇಷ್ಟು ಹುಳಿ ಬಂದಿತ್ತು ರೀ ಬೆಳಿಗ್ಗೆ. ಅಂದ್ರೆ ನಿಮಗೆ ಹುಳಿ ಬರಲಿಲ್ಲ ಅಂತ ಅಂದರೆ ಬೆಳಗಿನ ಟೈಮಲ್ಲಿ ನೀವು ಓಪನ್ ಮಾಡಿದಾಗ ಹುಳಿ ಬಂದಿಲ್ಲ ಅಂದರೆ ಒಂದು ಟಿಪ್ ಹೇಳ್ತೀನಿ, ಅದನ್ನು ಯೂಸ್ ಮಾಡಿರಿ. ಏನಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಹಾಕಿ ಅದರೊಳಗೆ ಮಿಕ್ಸ್ ಮಾಡಿರಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ರಂದ್ರೆ ಹುಳಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಸ್ವಲ್ಪ ಬಿಸಿನೀರು ಹಾಕ್ಬೋದು. ಒಂದೊಂದು ಸಾರಿ ಭಾಳ ತಂಪಿತ್ತಂದ್ರೆ ಬಿಸಿ ಹುಳಿ ಬರೋದಿಲ್ಲ ರೀ. ಅವಾಗ ಏನು ಮಾಡ್ಬೇಕು ರೀ, ಅವಾಗೂ ಸಹಿತ ರಾತ್ರಿ ನಾವೇನು ಮುಚ್ಚಿಡ್ತಿರ್ತೀವಲ್ಲ ರೀ, ಅವಾಗ ಸ್ವಲ್ಪ ಬಿಸಿನೀರು ಹಾಕಿ ಇಟ್ಟು ಅಂದ್ರೆ ಹುಳಿ ಬರುತ್ತೆ ರೀ. ಇವಾಗ ಬಿಸಿಲು ಜಾಸ್ತಿ ಇದೆ, ಜಾಸ್ತಿನೇ ಹುಳಿ ಬರ್ತೈತೆ ರೀ. ಇವಾಗ ನಾನು ಹಂಚನ್ನು ಕಾಯಕ್ಕೆ ಇಟ್ಟೀನಿ ರೀ. ಹಂಚು ಕಾದಿತ್ತು. ನೀವು ಇಲ್ಲಿ ತುಪ್ಪನೂ ಯೂಸ್ ಮಾಡ್ಬೋದು, ಎಣ್ಣೆನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡತ್ತೇನು. ನಿಮ್ಮದು ನಾನ್ ಸ್ಟಿಕ್ ತವ ಇತ್ತಂದ್ರೆ ಎಣ್ಣೆನೂ ಯೂಸ್ ಆಗೋಲ್ಲ. ಡೈರೆಕ್ಟಾಗಿ ನೀವು ಸ್ವಲ್ಪ ಉಪ್ಪು ಬೆರೆಸಿದಂಥ ನೀರನ್ನು ಅದಕ್ಕೆ ಚಿಮಿಸ್ಕೊಂಡ್ರೆ ಆಯ್ತು ರೀ. ನಾನಿಲ್ಲಿ ಎಣ್ಣೆನ ಹಾಕ್ಕೊಳತ್ತೀನು. ಎಣ್ಣೆ ಹಾಕ್ಕೊಳ್ಳೋದು ಅಥವಾ ತುಪ್ಪ ಹಾಕ್ಕೊಳ್ಳೋದಾದ್ರೂ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕ್ರಿ. ಇವಾಗ ನೀರನ್ನು ಎಲ್ಲದಕ್ಕೂ ಸಿಂಪಡಿಸಿನ್ರಿ. ಅದನ್ನು ನೀರು ಪೂರ್ತಿಯಾಗಿ ಆರಬೇಕ್ರಿ. ನೀರು ಆರಿತು ಅಂತಂದರೆ ನಾವು ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೋಬೋದು ರೀ. ಇವಾಗ ನೋಡಿರಿ, ನಾನು ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳತ್ತೀನಿ ರೀ. ನಿಮಗೆ ಯಾವ ಸೈಜಿಗೆ ಬೇಕು ನೋಡ್ರಿ, ಅಲ್ಲಿ ಆ ಸೈಜಿಗೆ ಹಾಕ್ಕೋಬೋದು. ನೀವು ಇದಕ್ಕೆ ಹಾಕ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಶೇಂಗಾ ಚಟ್ನಿ ಅಥವಾ ಕೆಂಪು ಖಾರದ ಚಟ್ನಿ ಹಾಕ್ಕೋಬೋದು, ಇಲ್ಲ ಬಟಾಟೆ ಹಾಕ್ಕೋಬೋದು. ನಾನೇನು ಹಾಕ್ಕೋತಾ ಇಲ್ಲ, ಪ್ಲೇನ್ ಆಗಿನೇ ಮಾಡ್ಕೋತಾ ಇದ್ದೀನಿ ರೀ.
ಯಾಕಂದರೆ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೆ. ಅದಕ್ಕೋಸ್ಕರ ಮಕ್ಕಳು ಆ ಥರ ಎಲ್ಲ ಇಷ್ಟಪಡಲ್ಲ. ನೋಡಿರಿ ಎಷ್ಟು ಸ್ವಲ್ಪನೂ ತಳ ಹತ್ತದೆ ಯಾವ ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ. ಇವಾಗ ನಮಗೆ ಗರಿ ಗರಿಯಾದಂತಹ ಹೋಟೆಲ್ ಸ್ಟೈಲ್ನಲ್ಲಿ ದೋಸೆ ರೆಡಿ ಆಯಿತು. ಅದು ರೇಷನ್ ಅಕ್ಕಿಯಿಂದ ನೋಡಿ ರೆಡಿ ಆಯಿತು. ಇವಾಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಪೂರ್ತಿಯಾಗಿ ತವೆಗೆ ಎಣ್ಣೆನ ಕವರ್ ಮಾಡ್ಕೋಬೇಕು. ಇದು ನಮ್ಮದು ಹಂಚು ತುಂಬ ದಿನದ ಹಂಚಾಗಿತ್ತು. ನಿಮ್ಮದು ನಾನ್ ಸ್ಟಿಕ್ ತವೆ ಇದ್ದರೆ ನಾನ್ ಸ್ಟಿಕ್ ತವೆ ಸಹಿತ ಯೂಸ್ ಮಾಡ್ಕೋಬೋದ್ರಿ. ಪೂರ್ತಿಯಾಗಿ ಎಣ್ಣೆನ ಅಥವಾ ತುಪ್ಪನ ಹಂಚಿಗೆ ಕವರ್ ಮಾಡ್ಕೋಬೇಕು. ಮತ್ತು ಉಪ್ಪು ಬೆರೆಸಿದ ನೀರನ್ನು ಅದಕ್ಕೆ ಸಿಂಪಡಿಸ್ಬೇಕ್ರಿ. ನೀರು ಸಿಂಪಡಿಸಿದ ಮೇಲೆ ರೀ ಅದು ನೀರು ಪೂರ್ತಿಯಾಗಿ ಆರಬೇಕ್ರಿ, ಅಲ್ಲಿವರೆಗೂ ಬಿಡಬೇಕು. ನೀರು ಸಿಂಪಡಿಸಿದ ತಕ್ಷಣ ಅದ್ರ ಮೇಲೆ ಹಿಟ್ಟು ಸವರಕ್ಕೆ ಹೋಗಬೇಡ್ರಿ. ಯಾಕಂದರೆ ಹಿಟ್ಟೆಲ್ಲ ನೀರು ಜೊತೆ ತಿಳುವಾಗಿ ಬಿಡ್ತೈತೆ ರೀ, ಕರೆಕ್ಟಾಗಿ ಆಗೋದಿಲ್ಲ. ಪೂರ್ತಿಯಾಗಿ ನೀರು ಆರಿದ ಮೇಲೇ ನಾವು ಹಿಟ್ಟನ್ನು ಹಾಕ್ಕೋಬೇಕಾಗ್ತೈತೆ ರೀ. ಇವಾಗ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ನೀವು ದೋಸೆನ ಮಾಡ್ಕೋಬೋದ್ರಿ. ಸ್ವಲ್ಪನೂ ಎಫರ್ಟ್ ಇಲ್ಲದೇ ದೋಸೆ ತಣ್ಣಿನ ತಾನಾಗೇ ಎದ್ದು ಬರುತ್ತೆ. ಅಂದರೆ ನಾವು ಸ್ಪೂನ್ ಹಾಕಿದ ತಕ್ಷಣ ಸ್ಪೂನಲ್ಲಿ ಬಂದುಬಿಡುತ್ತೆ. ಇಷ್ಟು ಆದರೆ ಸಾಕಲ್ರಿ, ನಾವು ಮಾಡಿರೋ ಎಫರ್ಟಿಗೆ ಖುಷಿ ಆಗುತ್ತೆ. ಈ ಥರನಾಗಿ ನಾವು ಏನಾದರೂ ಮಾಡಿದಾಗ ಕರೆಕ್ಟಾಗಿ ಬಂತಂದರೆ ಒಂದೇ ಹದದಲ್ಲಿ ತುಂಬ ಖುಷಿ ಆಗುತ್ತೆ. ಇವಾಗ ನೋಡಿರಿ ಇದು ಕೆಳಗಡೆ ಬೇದಿತ್ತು. ನಿಮಗೆ ಎರಡು ಸೈಡು ಬೇಯಿಸ್ಕೋಬೇಕು ಅಂತ ಅನಿಸಿದರೆ ನೀವು ಎರಡು ಸೈಡನ್ನು ಬೇಯಿಸ್ಕೋಬೋದು. ನಾನಿಲ್ಲಿ ಒಂದೇ ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಕೆಂಪು ಚಟ್ನಿ ಅಥವಾ ಶೇಂಗಾ ಚಟ್ನಿ ಮೇಲೆ ಸ್ವಲ್ಪ ಬಟಾಟಿ ಪಲ್ಯನ ಹಾಕ್ಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿ ಬಂದಿದ್ದು, ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಸಹಿತ ಈ ಥರನಾಗಿ ಮಾಡಿ ನೋಡಿರಿ. ನಿಮಗೆ ನಾನು ಮಾಡಿ ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗೆ ನಾನಿಲ್ಲಿ ಬಟಾಟಿ ಪಲ್ಯ ಹಾಗೆ ಬೇಳೆ ಸಾಂಬಾರನ್ನು ಮಾಡಿದ್ರಿ. ಯಾವುದೇ ತರಕಾರಿನ ಯೂಸ್ ಮಾಡದೆ ಓನ್ಲಿ ಬೇಳೆ ಅಷ್ಟೇ ಹಾಕಿ ಮಾಡಿದ್ದೆ ಬೇಳೆ ಸಾಂಬಾರನ್ನ. ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ದೋಸೆ ಮಾಡಿದರೆ ಚಟ್ನಿನ ಮಾಡಲ್ರಿ ಮನೆಯಲ್ಲಿ. ದೋಸೆ ಮತ್ತು ಸಾರು ಮತ್ತು ಬಟಾಟಿ ಪಲ್ಯ ಇದ್ದರೆ ಸಾಕು ಅಂತ ಚಟ್ನಿ ಮಾಡಲ್ಲ. ನಾವು ಏನು ಮಾಡಿದ್ದೆ ಅದ್ರ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವಂತ. ನಿಮಗೆ ನಾನು ಈ ಮಾಡಿ ತೋರಿಸಿರುವಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಯಾವ ಥರನಾಗಿ ಮಾಡ್ತೀರಾ ಅಂಥೇಳಿ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ.